ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಬನ್ನಿ ಈ ಕೃಷ್ಣನ ವಚನಾಮೃತವನ್ನು ಕೇಳೋಣ. ಜೀವನದಲ್ಲಿ ಒಮ್ಮೆ ಸೋತು ಬಿಟ್ಟೆ ಎಂದು ನಿರಾಶೆಗೆ ಒಳಗಾಗಬೇಡ. ನೀನು ಪ್ರಯತ್ನವನ್ನೇ ನಿಲ್ಲಿಸಿದಾಗ ಮಾತ್ರ ನಿಜವಾಗಿಯೂ ಸೋತಂತೆ ಆಗುವುದು. ಹಾಗಾಗಿ ಎಂದಿಗೂ ಕೂಡ ಪ್ರಯತ್ನವನ್ನು ನಿಲ್ಲಿಸುವುದಕ್ಕೆ ಹೋಗಬೇಡ. ಒಳ್ಳೆಯವರ ಶಾಪ ಖಂಡಿತವಾಗಿಯೂ ಒಳ್ಳೆಯದಲ್ಲ. ಕೆಟ್ಟವರು ಕೆಟ್ಟದ್ದನ್ನು ಮಾಡುವುದಕ್ಕೆ ಶುರು ಮಾಡಿದರೆ ಬರೀ ಕೆಟ್ಟದ್ದು ಆಗಬಹುದು ಅಷ್ಟೇ. ಆದರೆ ಒಳ್ಳೆಯವರು ಕೆಟ್ಟದ್ದನ್ನು ಮಾಡಲು ಶುರು ಮಾಡಿದರೆ ಅದು ಭಯಂಕರವಾಗಿ ಇರುತ್ತದೆ. ಒಳ್ಳೆಯವರಿಗೆ ಆಗಿರುವಂತಹ ಮೋಸಕ್ಕೆ ಭಗವಂತನೇ ತಕ್ಕ ರೀತಿಯ ಉತ್ತರವನ್ನು ಕೊಟ್ಟೇ ಕೊಡುತ್ತಾನೆ, ಕಾದು ನೋಡಬೇಕು ಅಷ್ಟೇ. ಎಲ್ಲಿಯ ತನಕ ಎಲ್ಲವನ್ನ ಸಹಿಸಿ ಸುಮ್ಮನೆ ಇರುತ್ತೇವೆಯೋ ಅಲ್ಲಿಯ ತನಕ ನಾವು ಎಲ್ಲರಿಗೂ ಒಳ್ಳೆಯವರಾಗಿಯೇ ಇರುತ್ತೇವೆ. ಜೀವನದಲ್ಲಿ ಕೆಲವರು ನಿಮ್ಮ ದಾರಿಯಲ್ಲಿ ಕಲ್ಲು ಎಸೆಯುತ್ತಿದ್ದಾರೆ. ಆ ಕಲ್ಲುಗಳಿಂದ ಗೋಡೆ ಕಟ್ಟುತ್ತೀರೋ ಅಥವಾ ಸೇತುವೆಯನ್ನು ಕಟ್ಟುತ್ತೀರೋ ನಿಮಗೆ ಬಿಟ್ಟಿದ್ದು. ನೆನಪಿರಲಿ, ನಿಮ್ಮ ಬದುಕಿನ ಶಿಲ್ಪಿಗಳು ನೀವೇ. ಅಗತ್ಯಕ್ಕಿಂತ ಹೆಚ್ಚು ಗೌರವ ಕೊಟ್ಟಾಗ ನಾಯಿಗಳು ಕೂಡ ಕಚ್ಚಲು ಬರುತ್ತವೆ. ನೋವು ಮತ್ತು ಅವಮಾನ ಬದುಕು ಬೆಂದು ಹೋಗುವಂತೆ ಮಾಡುತ್ತದೆ. ತಾಳ್ಮೆ ಮತ್ತು ಧೈರ್ಯ ಬಿದ್ದ ಬದುಕನ್ನು ಎದ್ದು ನಿಲ್ಲುವಂತೆ ಮಾಡುತ್ತದೆ. ಯೌವನದಲ್ಲಿ ಯಾರು ತಮಗೆ ಇಷ್ಟವಾದದ್ದನ್ನು ತ್ಯಜಿಸುವುದಕ್ಕೆ ಹಿಂದೆ ಮುಂದೆ ನೋಡುವುದಿಲ್ಲ. ಅವರು ಯಾವಾಗಲೂ ಕೂಡ ಯಶಸ್ವಿ ಆಗುತ್ತಾರೆ. ಪ್ರತಿ ಮನುಷ್ಯನ ಜೀವನದಲ್ಲಿ ಈ ಎರಡು ಕಥೆಗಳು ಇದ್ದೇ ಇರುತ್ತವೆ. ಒಂದು ಎಲ್ಲರಿಗೂ ಹೇಳುತ್ತಾರೆ, ಇನ್ನೊಂದು ಎಲ್ಲರಿಂದ ಮೆಚ್ಚಲ್ಪಡುತ್ತಾರೆ. ನಿಮ್ಮ ಹತ್ತಿರ ಹಣ ಒಂದಿದ್ದರೆ ಸಾಕು, ಇಲ್ಲಿ ಭಾವನೆಗಳಿಗೆ ಯಾರೂ ಬೆಲೆಯನ್ನು ಕೊಡುವುದಿಲ್ಲ. ನಿಮ್ಮ ಕೋಪ ಮತ್ತು ನಿಮ್ಮ ಪ್ರೀತಿ ನಿಮ್ಮವರು ಅನಿಸಿಕೊಂಡವರಿಗೆ ಅಷ್ಟೇ ಸೀಮಿತವಾಗಿ ಇರಿ. ಯಾರು ನಿಮ್ಮ ಮಾತಿನ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೋ ಅವರಿಗೆ ಮೌನದಿಂದಲೇ ಉತ್ತರವನ್ನು ಕೊಡಿ. ಯಾರ ಸಲುವಾಗಿ ತುಂಬ ಕೆಳಗೆ ಬೀಳಬೇಡಿ. ಯಾವ ವ್ಯಕ್ತಿ ಸಲುವಾಗಿ ನೀವು ಕೆಳಗೆ ಬೀಳುತ್ತೀರಿಯೋ ಅವರು ನಿಮ್ಮನ್ನು ಮೇಲೆ ಎತ್ತುವುದಕ್ಕೆ ನಿರಾಕರಿಸಲು ಬಿಡಬಹುದು. ಎಲ್ಲರಿಂದ ನಿರ್ಲಕ್ಷ್ಯ ಅನುಭವಿಸುವುದಕ್ಕಿಂತ ಒಂಟಿ ಆಗಿ ಇರುವುದು ಎಷ್ಟೋ ಉತ್ತಮ. ಈಗಿನ ಕಾಲದಲ್ಲಿ ನಿಜವಾದ ಪ್ರೀತಿ ಸೋಲುತ್ತಿದೆ. ತೋರಿಕೆಯ ಪ್ರೀತಿ ಎಲ್ಲರಿಗೂ ಹತ್ತಿರವಾಗುತ್ತಿದೆ. ನಾನಿಲ್ಲದೆ ನಿನ್ನ ಕೈಯಿಂದ ಏನು ಮಾಡುವುದಕ್ಕೆ ಆಗಲ್ಲ ಅನ್ನುವವರ ಮುಂದೆ ಸಾಧನೆಯನ್ನು ಮಾಡಿ ತೋರಿಸಿ. ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲವೆಂದು ನೀವು ತಲೆಯನ್ನು ಕೆಡಿಸಿಕೊಳ್ಳಬೇಡಿ. ಒಳ್ಳೆಯ ಪುಸ್ತಕ ಮತ್ತು ಒಳ್ಳೆಯ ಜನ ಎಲ್ಲರಿಗೂ ಅರ್ಥವಾಗುವುದೇ ಇಲ್ಲ. ಯಾವಾಗ ನಮ್ಮ ಗುರಿಯ ಮೇಲಿರುವಂತಹ ಲಕ್ಷ್ಯವನ್ನು ಮರೆಯುತ್ತೇವೆಯೋ ಆಗಲೇ ಕಷ್ಟಗಳು ಕಾಣಲು ಆರಂಭಿಸುತ್ತದೆ. ನಿಮ್ಮ ನೋವನ್ನು ಯಾರಿಗೂ ಹೇಳಬೇಡಿ. ಎಲ್ಲರ ಮನೆಯಲ್ಲಿಯೂ ಕೂಡ ಮುಲಾಮು ಎನ್ನುವುದು ಇರುವುದಿಲ್ಲ. ಆದರೆ ಎಲ್ಲರ ಮನೆಯಲ್ಲಿಯೂ ಕೂಡ ಉಪ್ಪು ಎನ್ನುವುದು ಖಂಡಿತವಾಗಿಯೂ ಇದ್ದೇ ಇರುತ್ತದೆ. ನಿಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವವರಿಗೆ ಅಷ್ಟೇ ನಿಮ್ಮ ನೋವನ್ನು ಹೇಳಬೇಕು. ಯಾವ ಜನ ನಮ್ಮನ್ನು ತುಳಿಯಲು ಪ್ರಯತ್ನಿಸುತ್ತಾರೆಯೋ ಅವರೆಲ್ಲ ಸಂಬಂಧದಲ್ಲಿ ನಮ್ಮವರೇ ಮತ್ತು ನಮ್ಮ ಸ್ವಂತವರೇ ಆಗಿರುತ್ತಾರೆ. ಜೀವನದಲ್ಲಿ ಹೇಗಿರಿ ಅಂದರೆ ಯಾರು ಹೇಗಿದ್ದಾರೆ ಅವರಿಗೆ ಅವರದ್ದೇ ಭಾಷೆಯಲ್ಲಿ ಅರ್ಥವನ್ನು ಮಾಡಿಸಿ. ಯಾರಿಗಾದರೂ ಕೂಡ ಮೋಸ ಮಾಡಿ ತುಂಬ ಸಂತೋಷ ಪಡುವುದಕ್ಕೆ ಹೋಗಬೇಡಿ. ಈ ಕರ್ಮದ ಕಾಲಚಕ್ರವು ಒಂದು ಸುತ್ತು ಹಾಕಿ ನಿಮ್ಮ ಕಡೆಗೆ ಬಂದಾಗ ನೀವು ಏನು ಮಾಡಿದರೂ ಕೂಡ ಬಿಡುವುದಿಲ್ಲ. ನಾವು ಯಾರನ್ನ ತುಂಬ ಬೇಕಾದವರು ಅಂದುಕೊಳ್ಳುತ್ತೇವೆಯೋ ನಾವು ಅವರಿಗೆ ಅಷ್ಟು ಬೇಕಾದವರು ಆಗಿರುವುದಿಲ್ಲ. ನೆನಪಿಡಿ, ಮರೆತು ಕೂಡ ನಿಮ್ಮ ಹೃದಯದ ಮಾತನ್ನು ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ಏಕೆಂದರೆ ಅದು ತಮಾಷೆ ಅಲ್ಲವೇ ಅಲ್ಲ. ತುಂಬ ಸಮಯ ಕಳೆದುಕೊಳ್ಳುವುದಿಲ್ಲ. ನೋವನ್ನು ನೀವೇ ಸಹಿಸಿಕೊಳ್ಳಬೇಕೆಂದಾಗ ಬೇರೆಯವರ ಮುಂದೆ ಹೇಳಿ ತಮಾಷೆ ಏಕೆ ಮಾಡಿಸಿಕೊಳ್ಳುವುದು. ಮೌನ ಮತ್ತು ಶ್ರದ್ಧೆಯಿಂದ ಕೆಲಸ ಮಾಡಿದರೆ ತಾನಾಗಿಯೇ ಯಶಸ್ಸು ಎನ್ನುವುದು ಸದ್ದು ಮಾಡುತ್ತದೆ. ಯಾರ ಜೀವನದಲ್ಲಿಯೂ ಕೂಡ ಆಯ್ಕೆ ಆಗುವುದಕ್ಕೆ ಹೋಗಬೇಡಿ. ನಿಮಗಾಗಿ ಮಿಡಿಯುವವರ ಹೃದಯದಲ್ಲಿ ರಾಜರಂತೆ ಬದುಕಿ. ಪ್ರೀತಿ ಮುಖ್ಯವೇ ಇರಬಹುದು, ಆದರೆ ಗೌರವ ಎನ್ನುವುದು ಅದಕ್ಕಿಂತಲೂ ಹೆಚ್ಚಿನದ್ದು.
ಕೆಲವರು ಏನಾದರೂ ಮಾಡಿ ಮನಸ್ಸನ್ನ ನೋಯಿಸಿದರೆ ಕೆಲವರು ಮೌನದಲ್ಲಿ ಇದ್ದುಕೊಂಡೇ ಕೊಂದು ಬಿಡುತ್ತಾರೆ. ಅಪೇಕ್ಷೆ ಪಡುವುದು ತಪ್ಪಲ್ಲ, ಆದರೆ ತಪ್ಪಾದ ವ್ಯಕ್ತಿಯ ಮೇಲೆ ಅಪೇಕ್ಷೆ ಪಡುವುದು ಖಂಡಿತವಾಗಿಯೂ ಕೂಡ ತಪ್ಪಾಗುತ್ತದೆ. ಸ್ವಗೌರವಕ್ಕಾಗಿ ಕೆಲವು ಸಂಬಂಧಗಳನ್ನು ಒದ್ದು ಓಡಿಸಬೇಕಾಗುವುದು ತುಂಬ ಅವಶ್ಯಕ. ಒದ್ದು ಓಡಿಸುವುದೇ ತುಂಬ ಒಳ್ಳೆಯ ಕೆಲಸ. ನೆನಪಿಡಿ, ಅಪಮಾನಕ್ಕೆ ಪ್ರತೀಕಾರ ತೀರಿಸಿಕೊಳ್ಳುವುದು ಅಲ್ಲ, ಅವರ ಮುಂದೆ ಯಶಸ್ವಿಯಾಗಿ ಬದುಕಿ ತೋರಿಸುವುದೇ ಒಳ್ಳೆಯ ಪ್ರತೀಕಾರವಾಗಿರುತ್ತದೆ. ಯಾವ ವ್ಯಕ್ತಿ ನೀವು ಇಲ್ಲದೆ ಖುಷಿಯಾಗಿ ಇದ್ದರೆ ಆ ವ್ಯಕ್ತಿಯನ್ನು ನೀವು ಇಲ್ಲದೆ ಖುಷಿಯಾಗಿ ಇರಲು ಬಿಟ್ಟುಬಿಡಿ. ಪ್ರೀತಿ ಮತ್ತು ಗೌರವವನ್ನ ಯಾರಿಗಾಗಿಯೂ ಕೂಡ ತುಂಬಾ ಬೇಡಬೇಡಿ. ಮುಂದಿನವರು ತಮ್ಮ ಉಪಸ್ಥಿತಿಯನ್ನ ಮರೆತು ಬಿಡುವಷ್ಟು. ಜೀವನದಲ್ಲಿ ಒಂಟಿಯಾಗಿ ನಡೆಯುವಂತಹ ಸಂದರ್ಭ ಬಂದರೆ ಹೆದರುವುದಕ್ಕೆ ಹೋಗಬೇಡಿ. ಸನ್ಮಾನದ ಶಿಖರ ಮತ್ತು ಸಿಂಹಾಸನದ ಮೇಲೆ ಒಂಟಿಯಾಗಿಯೇ ನಡೆಯಬೇಕು. ಕೊನೆಯಲ್ಲಿ ಎಲ್ಲವನ್ನ ಬಿಟ್ಟು ಒಂಟಿಯಾಗಿ ಹೋಗುವುದರಿಂದ ಈಗಿನಿಂದಲೇ ಒಂಟಿ ಆಗಿ ಇರುವುದನ್ನು ಕಲಿಯಿರಿ. ತುಂಬ ಒಳ್ಳೆಯವರಾಗಿ ಇರುವುದಕ್ಕೆ ಹೋಗಬೇಡಿ. ಇಲ್ಲ ಅಂದರೆ ಜನರು ನಿಮ್ಮನ್ನ ಹುಚ್ಚರು ಮತ್ತು ಮೂರ್ಖರು ಎಂದು ತಿಳಿದುಕೊಳ್ಳುತ್ತಾರೆ. ಯಾವ ಬಟ್ಟೆ ಬಣ್ಣವನ್ನು ಬಿಡುತ್ತದೆಯೋ ಅದನ್ನು ಶರೀರದ ಮೇಲಿಂದ ತೆಗೆದುಬಿಡಿ. ಹಾಗೆಯೇ ಯಾರು ತಮ್ಮ ಬಣ್ಣವನ್ನು ಬದಲಾಯಿಸುತ್ತಾರೆಯೋ ಅವರನ್ನು ನಿಮ್ಮ ಹೃದಯದಿಂದ ತೆಗೆದುಬಿಡಿ. ಯಾವ ಜಾಗದಲ್ಲಿ ನಿಮಗೆ ಗೌರವವೇ ಇರುವುದಿಲ್ಲವೋ ಅಂತಹ ಜಾಗದಲ್ಲಿ ಮೌನವಾಗಿ ಇರುವುದರಿಂದಲೇ ನಿಮಗೆ ಒಳ್ಳೆಯದು. ಪ್ರೀತಿ ಮಾಡುವುದು ಒಂದು ಕಲೆ ಇದ್ದಂತೆ, ಆದರೆ ಆ ಕಲೆಯನ್ನು ಯಾವಾಗಲೂ ಪ್ರದರ್ಶನ ಮಾಡುವುದಕ್ಕೆ ಹೋಗಬೇಡಿ. ಇದು ನನ್ನ ಒಂದು ಸಲಹೆ. ಯಾವ ವ್ಯಕ್ತಿಗೆ ನಿಮ್ಮ ಮಾತಿನ ಮೌಲ್ಯ ಎನ್ನುವುದು ಅರ್ಥ ಆಗುವುದಿಲ್ಲವೋ ಅವರಿಗೆ ನಿಮ್ಮ ಮೌನವೇ ಸರಿಯಾದ ಉತ್ತರ ಆಗಬೇಕು. ಯಾರು ನಿಮ್ಮ ನೋವಿಗೆ ಸ್ಪಂದಿಸುವುದಿಲ್ಲವೋ ಅವರಿಗೆ ನೀವು ಕಷ್ಟಗಳನ್ನು ಹೇಳಿಕೊಳ್ಳುವುದರಲ್ಲಿ ಯಾವುದೇ ರೀತಿಯ ಅರ್ಥ ಇರುವುದಿಲ್ಲ. ತಮ್ಮ ಮನಸ್ಸಿನಲ್ಲಿ ಕಷ್ಟವನ್ನು ಯಾರಿಗೂ ಕೂಡ ಹೇಳಿಕೊಳ್ಳದೆ ಒತ್ತಡದಲ್ಲಿ ಇರುವವರಿಗೆ ತುಂಬ ಕೋಪ ಎನ್ನುವುದು ಬರುವುದು ಸಹಜ. ಒಬ್ಬ ಒಳ್ಳೆಯ ವ್ಯಕ್ತಿ ಸ್ವಾರ್ಥಿ ಆಗಿರುವುದಿಲ್ಲ. ಯಾರಿಗೆ ಅವರ ಗೌರವ ಅರ್ಥ ಆಗುವುದೂ ಇಲ್ಲ, ಅವರಿಂದ ದೂರವಾಗುತ್ತಾನೆ ಅಷ್ಟೇ. ಸಮಸ್ಯೆಗಳು ಸಾವಿರಾರು, ಆದರೆ ಪರಿಹಾರ ಮಾತ್ರ ಒಂದೇ, ಅದು ತಾಳ್ಮೆ. ನೀವು ಮುಂದೆ ಒಳ್ಳೆಯ ದಿನಗಳನ್ನು ನೋಡಬೇಕು ಅಂದರೆ ನೂರಾರು ರೀತಿಯ ಕೆಟ್ಟ ದಿನಗಳನ್ನು ಎದುರಿಸಲೇಬೇಕು. ಯಾರ ಮೇಲಾದರೂ ಕೋಪ ಮಾಡಿಕೊಳ್ಳುವುದಕ್ಕಿಂತ ನಿಮ್ಮ ಜೀವನದಲ್ಲಿ ಅವರ ಮಹತ್ವವನ್ನು ಕಡಿಮೆ ಮಾಡಿ ಸಾಕು. ನಡು ಹಗಲಿನಲ್ಲಿ ಹಚ್ಚಿರುವಂತಹ ದೀಪ, ನಿಯತ್ತು ಇಲ್ಲದವರಿಗೆ ತೋರಿಸಿರುವಂತಹ ಪ್ರೀತಿ ಎಲ್ಲವೂ ಕೂಡ ವ್ಯರ್ಥವೇ ಆಗುತ್ತದೆ. ಎಲ್ಲಿ ನಿಮ್ಮ ತಪ್ಪು ಇಲ್ಲವೋ ಅಲ್ಲಿ ಬಾಗುವುದಕ್ಕೆ ಹೋಗಬೇಡಿ ಮತ್ತು ಅಲ್ಲೇ ಗೌರವವನ್ನು ಪಡೆಯುತ್ತೇನೆ ಎನ್ನುವುದಾಗಿ ಖಂಡಿತವಾಗಿ ಆಸೆಗಳನ್ನು ಇಟ್ಟುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಈಗಿನ ಕಾಲದಲ್ಲಿ ಒಳ್ಳೆಯ ಜನರ ಬೆಲೆ ತಿಳಿಯುವುದು ಕೆಟ್ಟ ಜನರು ಸಿಕ್ಕಾಗ ಮಾತ್ರ. ಹೆಚ್ಚಾಗಿ ನಿರೀಕ್ಷೆಯನ್ನು ಇಟ್ಟುಕೊಳ್ಳಬೇಡಿ, ಏಕೆಂದರೆ ಅತಿಯಾದ ಬಾಂಧವ್ಯ ತುಂಬ ಆಳವಾಗಿರುವಂತಹ ನೋವನ್ನು ಕೊಡುತ್ತದೆ. ಯಾವಾಗ ನಿಮ್ಮ ನಗುವಿನ ಸರದಾರ ನೀವೇ ಆಗುತ್ತೀರಿಯೋ ಆಗ ಯಾರು ನಿಮ್ಮನ್ನ ಅಳಿಸುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಕೆಲವು ಸಂಬಂಧಗಳಿಂದ ಸ್ವತಂತ್ರವಾಗಿ ಇರುವುದೇ ಒಳ್ಳೆಯದು, ಏಕೆಂದರೆ ಬದುಕುವ ಹಕ್ಕು ನಮಗೂ ಕೂಡ ಇದೆ. ಈ ಮನುಷ್ಯನ ವರ್ತನೆ ಹೇಗೆ ಅಂದರೆ ಪ್ರೀತಿ ಸಿಗಲಿಲ್ಲ ಎಂದರೆ ತಾಳ್ಮೆ ಕಳೆದುಕೊಳ್ಳುತ್ತಾನೆ. ಪ್ರೀತಿ ಸಿಕ್ಕಾಗ ಗೌರವವನ್ನು ಕೊಡುವುದು ಮರೆತು ಬಿಡುತ್ತಾನೆ. ಕಷ್ಟದಲ್ಲಿ ಕೈ ಬಿಟ್ಟವರು ಮತ್ತು ಕೈ ಹಿಡಿದವರು ಜೀವನ ಪೂರ್ತಿ ನೆನಪಿನಲ್ಲಿ ಇರುತ್ತಾರೆ. ಯಾವ ಪ್ರೀತಿಯಲ್ಲಿ ಗೌರವ ಇರುವುದಿಲ್ಲವೋ ಅದು ಪ್ರೀತಿಯೇ ಅಲ್ಲ, ಒಂದು ಪ್ರೀತಿಯ ಹಿಂಸೆ ಎಂದು ಪರಿಗಣಿಸಲ್ಪಡುತ್ತದೆ.
ಯಾವ ಸಂಬಂಧ ನಿಮ್ಮ ಸ್ವಾಭಿಮಾನವನ್ನು ಕಿತ್ತುಕೊಳ್ಳುತ್ತದೆಯೋ ಅದು ಸಂಬಂಧ ಅಲ್ಲವೇ ಅಲ್ಲ. ಅದು ಒಂದು ರೀತಿಯಲ್ಲಿ ಉಸಿರುಗಟ್ಟಿಸುವಂತಹ ವಾತಾವರಣವನ್ನು ಸೃಷ್ಟಿ ಮಾಡಿರುತ್ತದೆ. ಕಷ್ಟದಲ್ಲಿ ಕೈ ಬಿಟ್ಟವರು ಮತ್ತು ಕೈ ಹಿಡಿದವರು ಜೀವನ ಪರ್ಯಂತ ನೆನಪಿನಲ್ಲಿ ಇರುವ ಹಾಗೆ ನಮ್ಮ ಜೀವನದಲ್ಲಿ ಕಷ್ಟದಲ್ಲಿ ಕೈ ಹಿಡಿದವರನ್ನ ಜೀವನ ಪರ್ಯಂತ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ಜೀವನದಲ್ಲಿ ಇದೊಂದು ನೀತಿಯನ್ನ ಇಟ್ಟುಕೊಳ್ಳಿ, ಯಾರು ನಿಮ್ಮನ್ನ ಬಿಟ್ಟು ಹೋಗುತ್ತಾರೆಯೋ ಅವರನ್ನ ನೀವು ಮರೆತು ಬಿಡಬೇಕು. ಆ ಜೀವನವನ್ನ ಒಂಟಿಯಾಗಿ ಸಾಗಿಸಿ, ಆದರೆ ಬಲವಂತವಾಗಿ ಯಾರೊಂದಿಗೂ ಕೂಡ ಸಂಬಂಧವನ್ನ ನಿಭಾಯಿಸುವುದಕ್ಕೆ ಹೋಗಲೇಬೇಡಿ. ಸಾಧಿಸುವ ತನಕ ಕಿವುಡನಾಗಿ ಇರುವುದು ಒಳ್ಳೆಯದು, ಸಾಧಿಸಿದ ಬಳಿಕ ಮೂಕನಾಗಿ ಇರುವುದು ಒಳ್ಳೆಯದು. ಕಣ್ಣೀರು ಉಪ್ಪಾಗಿರಲು ಕಾರಣ ಸಮುದ್ರದಷ್ಟು ನೋವು ನಮ್ಮ ಹೃದಯದಲ್ಲಿ ಇರುತ್ತದೆ. ಮಾತಿಗೆ ಮಾತು, ಗೌರವಕ್ಕೆ ಗೌರವ, ತಿರಸ್ಕಾರಕ್ಕೆ ತಿರಸ್ಕಾರ. ಇದು ಅಹಂ ಎನಿಸಿದರೂ ಕೂಡ ಗೌರವಕ್ಕೆ ಅಗತ್ಯವಾಗಿದೆ. ಕೆಲವು ವಿಷಯಗಳನ್ನು ಅಹಂಕಾರಕ್ಕಾಗಿ ಅಲ್ಲ, ನಮ್ಮ ಆತ್ಮಗೌರವಕ್ಕಾಗಿ ಬಿಟ್ಟು ಬಿಡಬೇಕಾಗುತ್ತದೆ. ಜೀವನದಲ್ಲಿ ಕಲಿತಿರುವಂತಹ ಪಾಠಕ್ಕಿಂತ ನಂಬಿದವರೇ ಕಲಿಸಿರುವಂತಹ ಪಾಠ ಹೆಚ್ಚು ಅರ್ಥವನ್ನು ನಮಗೆ ನೀಡುತ್ತದೆ. ಕೆಲವು ಜನ ನಿಮ್ಮನ್ನು ನೋಯಿಸಿ ನಿಮ್ಮಿಂದಲೇ ತಮಗೆ ನೋವಾದಂತೆ ನಟಿಸುತ್ತಾರೆ. ಎಲ್ಲ ಹಣೆ ಬರಹ ಎಂಬ ಮಾತು ಮೂಡಿದರೆ ಅಲ್ಲಿ ಪ್ರೀತಿ ಎನ್ನುವುದು ಕಡಿಮೆ ಆಗಿದೆ ಎಂದು ಅರ್ಥ. ಈಗ ನಮ್ಮವರೇ ನಮಗೆ ಮೋಸ ಮಾಡುವಾಗ ಶತ್ರುವಿನ ಬಗ್ಗೆ ಮಾತನಾಡುವುದರಲ್ಲಿ ಏನು ಪ್ರಯೋಜನ? ಜೀವನವನ್ನು ಒಂದು ಅಂದಾಜಿನ ಮೇಲೆ ಜೀವಿಸಿ. ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಅವರನ್ನು ಆದಷ್ಟು ನಿಮ್ಮ ಜೀವನದಿಂದ ದೂರ ಇಡುವುದನ್ನು ಕಲಿತುಕೊಳ್ಳಿ. ನಿಮ್ಮ ಕೋಪವನ್ನು ಸಹಿಸಿಕೊಂಡು ನಿಮ್ಮ ಜೊತೆಯಲ್ಲಿ ನಿಂತವರೇ ಅವರಷ್ಟು ಪ್ರೀತಿ ನಿಮ್ಮನ್ನು ಯಾರೂ ಕೂಡ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಅಂಥವರನ್ನು ಎಂದಿಗೂ ಕೂಡ ಜೀವನದಿಂದ ದೂರ ಮಾಡಿಕೊಳ್ಳಬೇಡಿ. ಕಷ್ಟದಲ್ಲಿ ಸಿಗುವಂತಹ ಪಾಠ ಮತ್ತು ಅನುಭವ ಜಗತ್ತಿನ ಯಾವ ಶಾಲೆಯಲ್ಲಿಯೂ ಕೂಡ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಮ್ಮ ಜೀವನದಲ್ಲಿ ಕಷ್ಟಗಳು ಬಂದರೆ ಅದನ್ನು ಮೆಟ್ಟಿ ನಡೆಯುವುದನ್ನು ಕಲಿತುಕೊಳ್ಳಿ. ಜೀವನದಲ್ಲಿ ಕಷ್ಟಗಳು ಬಂದರೆ ಬೇಜಾರು ಆಗುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಕಷ್ಟಕರವಾಗಿರ್ತಕ್ಕಂತಹ ಪಾತ್ರ ಯಾವಾಗಲೂ ಕೂಡ ಒಳ್ಳೆಯ ರೀತಿಯ ಫಲಿತಾಂಶವನ್ನು ಕೊಡುತ್ತದೆ. ಸಂಬಂಧಗಳಿಗೆ ಬರೀ ಸಮಯ ಕೊಟ್ಟರೆ ಸಾಲದು, ಅರ್ಥ ಮಾಡಿಕೊಳ್ಳುವಂತಹ ಅವಶ್ಯಕತೆಯೂ ಕೂಡ ಇದೆ. ನಿಮ್ಮ ಯಶಸ್ಸಿನ ಹಿಂದೆ ಇರುವಂತಹ ಅತಿ ದೊಡ್ಡ ಕೈ ಅಂದರೆ ಅದು ನಿಮ್ಮ ಕೆಟ್ಟ ಪರಿಸ್ಥಿತಿಯಾಗಿರುತ್ತದೆ. ನಿಮ್ಮ ಮನಸ್ಸಿನಿಂದ ಪ್ರೀತಿಸಿದವರು ಮಾತು ಮಾತಿಗೂ ಕೂಡ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚು ಪಡುತ್ತಿರುತ್ತಾರೆ. ಯಾರನ್ನು ನೋಯಿಸಲು ಇಷ್ಟವಿರದ ಮನಸ್ಸುಗಳಿಗೆ ಅತಿ ಹೆಚ್ಚು ಕೋಪ ಎನ್ನುವುದು, ಅತಿ ಹೆಚ್ಚು ಕಷ್ಟ ಎನ್ನುವುದು ಬಂದೇ ಬರುತ್ತದೆ. ಬರುವಂತಹ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಡೆದಾಗ ಮಾತ್ರ ಜೀವನದಲ್ಲಿ ನೀನು ಮುಂದೆ ಬರುವುದಕ್ಕೆ ಸಾಧ್ಯವಾಗುವುದು. ಬದುಕಿದರೆ ಹೀಗೆ ಬದುಕಬೇಕು. ನಮ್ಮನ್ನು ಕಳೆದುಕೊಂಡವರಿಗೆ ಪಶ್ಚಾತ್ತಾಪ ಪಡುವಂತೆ ಇರಬೇಕು. ನಮ್ಮನ್ನು ಉಳಿಸಿಕೊಂಡಿರುವಂತಹ ವ್ಯಕ್ತಿಗಳಿಗೆ ಅದೃಷ್ಟ ಎನ್ನುವ ರೀತಿಯಲ್ಲಿ ಬದುಕಿ ತೋರಿಸಬೇಕು. ಬಿಟ್ಟು ಹೋದವರು ಮುಂದೆ ಬೆಲೆ ಬಾಳುವ ವಜ್ರದಂತೆ ಬದುಕಿ ನೀವು ತೋರಿಸಬೇಕು. ನಿಮಗೋಸ್ಕರ ನೀವು ಬದುಕಬೇಕು. ನಿಮ್ಮ ತಂದೆ ತಾಯಿಗೋಸ್ಕರ ನೀವು ಬದುಕಬೇಕು. ಬೇರೆ ಯಾರೂ ಶಾಶ್ವತ ಅಲ್ಲ ಎನ್ನುವುದನ್ನು ನೀವು ತೋರಿಸಬೇಕು. ನಿಮ್ಮ ಉಪಯೋಗ ಮುಗಿದ ನಂತರ ಎಲ್ಲರೂ ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ. ನಮ್ಮನ್ನು ನಂಬಿದವರಿಗೆ ನಾವು ಮೋಸ ಮಾಡುವುದೂ ಅಲ್ಲ, ನಮಗೆ ಮೋಸ ಮಾಡಿದವರಿಗೆ ಮತ್ತೆ ಜೀವನದಲ್ಲಿ ಹೇಗೆ ಇಂಥವರನ್ನು ಮೋಸ ಮಾಡಿದೆ ಎಂದು ಅವರೇ ಪಶ್ಚಾತ್ತಾಪವನ್ನು ಪಡುವ ರೀತಿಯಲ್ಲಿ ಬದುಕಿ ತೋರಿಸಬೇಕು. ನಮ್ಮ ಕನಸಿನಿಂದ ನಮ್ಮವರಿಂದ ದುಃಖ ಬಿಟ್ಟು ಮತ್ಯಾರೂ ಕೂಡ ನಮಗೆ ದುಃಖವನ್ನು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಬೆನ್ನ ಹಿಂದೆ ಮಾತನಾಡುವುದನ್ನು ನೋಡಿದರೆ ತುಂಬ ಖುಷಿ ಆಗುತ್ತದೆ. ಏಕೆಂದರೆ ನಮ್ಮ ಮುಖದ ಮೇಲೆ ಮಾತನಾಡುವಂತಹ ಯೋಗ್ಯತೆ ಅವರಿಗೆ ಇರುವುದಿಲ್ಲ. ಕೆಲವು ಸಂಬಂಧಗಳು ಹೇಗಿರುತ್ತದೆ ಅಂದರೆ ಅವುಗಳ ಜೊತೆ ಇದ್ದಾಗಲೂ ಕೂಡ ಕಷ್ಟ ಅನಿಸುತ್ತದೆ ಮತ್ತು ಆ ಸಂಬಂಧಗಳನ್ನು ಬಿಟ್ಟು ಬಿಡುವುದು ಕೂಡ ಇನ್ನೂ ಕಷ್ಟ ಎನಿಸುತ್ತದೆ. ತಪ್ಪುಗಳು ನಮ್ಮ ಬೆನ್ನು ಇದ್ದ ಹಾಗೆ.
ಬೇರೆಯವರ ಬೆನ್ನು ಕಾಣಿಸುತ್ತದೆ, ಆದರೆ ನಮ್ಮ ಬೆನ್ನು ನಮಗೆ ಕಾಣಿಸುವುದಿಲ್ಲ. ಹಾಗೆಯೇ ಬೇರೆಯವರ ಕಷ್ಟಗಳಾಗಲಿ ಬೇರೆಯವರ ತಪ್ಪುಗಳಾಗಲಿ ನಮಗೆ ಕಾಣಿಸುತ್ತದೆ, ನಮ್ಮ ತಪ್ಪುಗಳು ನಮಗೆ ಕಾಣಿಸುವುದೇ ಇಲ್ಲ. ಗೌರವ ಸಿಗದೇ ಇರುವಂತಹ ಸ್ಥಳದಲ್ಲಿ ಬದುಕುವುದಕ್ಕಿಂತ ಒಂಟಿಯಾಗಿ ಬದುಕುವುದು ಎಷ್ಟೋ ಪಾಡು ಮೇಲು. ನೆನಪಿಡಿ, ಅಗತ್ಯಕ್ಕಿಂತ ಹೆಚ್ಚು ಒಳ್ಳೆಯತನವನ್ನು ತೋರಿಸಿದರೆ ಅಗತ್ಯಕ್ಕಿಂತ ಹೆಚ್ಚು ನಮ್ಮನ್ನು ಜನರು ಬಳಕೆಗೆ ಒಳಪಡಿಸುತ್ತಾರೆ. ಯಾರಿಗೂ ಕೂಡ ತುಂಬ ಹತ್ತಿರವಾಗುವುದಕ್ಕೆ ಹೋಗಬೇಡಿ. ನೀವು ಅವರಿಗೆ ದೂರ ಇದ್ದರೇನೆ ಒಳ್ಳೆಯದು ಅನಿಸುವಷ್ಟು. ಯಾರು ನಿಮ್ಮ ಭಾವನೆಗಳಿಗೆ ಬೆಲೆ ಕೊಡುವುದಿಲ್ಲವೋ ಅವರನ್ನು ಹೆಚ್ಚು ಹುಚ್ಚರಂತೆ ಪ್ರೀತಿಸುವುದನ್ನು ಮೂರ್ಖತನ ಎಂದು ಅನಿಸುತ್ತದೆ. ಹಾಗಾಗಿ ಯಾರನ್ನು ಕೂಡ ಅತಿಯಾಗಿ ಹಚ್ಚಿಕೊಳ್ಳುವುದಕ್ಕಾಗಲಿ ಪ್ರೀತಿಯನ್ನ ಮಾಡುವುದಕ್ಕಾಗಲಿ ಹೋಗಲೇಬೇಡಿ. ಏಕೆಂದರೆ ಅತಿಯಾದ ವಿಶ್ವಾಸವನ್ನು ನಾವು ಯಾರ ಮೇಲೆ ಇಟ್ಟಿರುತ್ತೇವೆಯೋ ಅವರೇ ನಮಗೆ ಮೋಸವನ್ನಾಗಲಿ ಕಷ್ಟಗಳನ್ನಾಗಲಿ ನೋವುಗಳನ್ನಾಗಲಿ ಕೊಡುವುದು. ಯಾರು ನಿಮಗೆ ಕಷ್ಟ ಕೊಟ್ಟಿದ್ದಾರೆ, ಕಷ್ಟ ಅವರಿಗೂ ಕೂಡ ಬಂದೇ ಬರುತ್ತದೆ. ಮತ್ತೆ ವಿಶ್ವಾಸ ಎನ್ನುವುದು ಇರಲಿ, ಅದನ್ನು ನೋಡುವಂತಹ ಅವಕಾಶ ನಿಮಗೂ ಕೂಡ ಸಿಕ್ಕೇ ಸಿಗುತ್ತದೆ. ಯಾರನ್ನೂ ಹುಡುಕುತ್ತಾ ಹೋಗಬೇಡಿ. ಜನ ಕಳೆದು ಹೋಗಿರುವುದಿಲ್ಲ, ಬದಲಾಗಿ ಹೋಗಿರುತ್ತಾರೆ ಅಷ್ಟೇ. ಒಂದು ಚೇಳು ಯಾರನ್ನಾದರೂ ಪ್ರೀತಿ ಮಾಡಿದರೆ ಆ ಪ್ರೀತಿಯಲ್ಲಿ ಅದು ಕುಟುಕಿಯೇ ಕುಟುಕುತ್ತದೆ. ಕೆಲವರು ಆ ಚೇಳಿನ ರೀತಿಯಲ್ಲಿ ಇರುತ್ತಾರೆ, ನೆನಪಿನಲ್ಲಿ ಇಟ್ಟುಕೊಳ್ಳಿ. ಯಾವಾಗ ನಮ್ಮವರಿಂದ ನಿರೀಕ್ಷೆ ಕಡಿಮೆ ಆಗುತ್ತದೆಯೋ ಆಗ ತಾನಾಗಿಯೇ ನೋವು ಕಡಿಮೆ ಎನ್ನುವುದು ಆಗುತ್ತದೆ. ಸ್ವಲ್ಪ ತಾಳ್ಮೆ ಎನ್ನುವುದು ಇರಲಿ. ಸಮಯ ಬಂದಾಗ ನೀವು ಯಾವುದಕ್ಕಾಗಿ ಕಷ್ಟ ಪಡುತ್ತೀರಿಯೋ ಅದೆಲ್ಲವೂ ಕೂಡ ನಿಮ್ಮ ಹತ್ತಿರ ಬಂದೇ ಬರುತ್ತದೆ. ಮನಸ್ಸಿಗೆ ನೆಮ್ಮದಿ ಬೇಕು ಅಂದರೆ ಇಲ್ಲಿ ಯಾವುದೂ ಕೂಡ ನಮ್ಮದಲ್ಲ ಎಂದಿಕೊಳ್ಳಬೇಕು. ನಿನ್ನ ಕಷ್ಟಕ್ಕೆ ನೀನೇ ಔಷಧಿ. ಇವತ್ತು ಏನು ನಿನ್ನನ್ನು ನೋಯಿಸಿ ಇರುತ್ತಾರೆಯೋ ನಾಳೆ ಅದೇ ನಿನ್ನನ್ನು ಬಲಗೊಳಿಸುತ್ತದೆ. ನಾವು ಮೌನವಾಗುತ್ತಾ ಹೋದಷ್ಟು ಜನ ಹೆಚ್ಚು ಅರ್ಥವಾಗುತ್ತಾ ಹೋಗುತ್ತಾರೆ. ತಪ್ಪು ಇಲ್ಲದ ಕಡೆ ತಲೆ ತಗ್ಗಿಸಬೇಡ. ಅದೇ ರೀತಿ ನಂಬಿಕೆ ಇಲ್ಲದ ಕಡೆ ಎಂದಿಗೂ ಕೂಡ ವಾದವನ್ನು ಮಾಡುವುದಕ್ಕೆ ಹೋಗಲೇಬೇಡ. ಕೋಪ ಎನ್ನುವುದು ಅರ್ಥವಾದಷ್ಟು ಕಾಳಜಿ ಎನ್ನುವುದು ಅರ್ಥವಾದರೆ ಯಾವ ಸಂಬಂಧಗಳಲ್ಲಿ ಬಿರುಕು ಎನ್ನುವುದು ಬರುವುದೇ ಇಲ್ಲ. ಗೌರವ ವ್ಯಕ್ತಿಗೆ ಅಲ್ಲ, ಅಗತ್ಯಕ್ಕೆ ಕೊಡಲಾಗುತ್ತದೆ. ಯಾವಾಗ ಅಗತ್ಯ ಮುಗಿದು ಹೋಗುತ್ತದೆಯೋ ಗೌರವ ಎನ್ನುವುದು ಕಡಿಮೆ ಆಗೇ ಆಗುತ್ತದೆ. ನಮ್ಮ ಗಮನ ಯಾವಾಗಲೂ ಕೂಡ ನಮ್ಮ ಗುರಿಯ ಕಡೆಗೆ ಇರಬೇಕು ಹೊರತು ನಮ್ಮನ್ನು ಗುರಾಯಿಸುವಂತಹ ವ್ಯಕ್ತಿಗಳ ಕಡೆಗೆ ಇರಲೇಬಾರದು. ನಿಮ್ಮನ್ನು ಕೆಲಸಕ್ಕೆ ಬಾರದವರು ಅಂದುಕೊಳ್ಳುವಷ್ಟು ನಿಮ್ಮ ಸಮಯವನ್ನು ಯಾರಿಗೂ ಕೂಡ ಕೊಡುವುದಕ್ಕೆ ಹೋಗಬೇಡಿ. ನಾನು ಒಂಟಿ ಎಂದು ಯಾವತ್ತಿಗೂ ಕೂಡ ಯೋಚಿಸುವುದಕ್ಕೆ ಹೋಗಬೇಡಿ. ಅದರ ಬದಲು ನಾವು ಒಬ್ಬನೇ ಸಾಕು ಎಂದು ಅಂದುಕೊಳ್ಳಿ. ಕೆಲವು ಮನುಷ್ಯ ಎಷ್ಟು ಒಂಟಿಯಾಗಿ ಇರುತ್ತಾನೆಯೋ ಅಷ್ಟು ಸಂತೋಷವಾಗಿ ಇರುತ್ತಾನೆ. ನನ್ನ ಪ್ರಕಾರ ಒಂಟಿಯಾಗಿಯೇ ಇರಿ. ಇಲ್ಲಿ ಯಾರೂ ನಿಮ್ಮವರಲ್ಲ, ಯಾರೂ ಕೂಡ ತಮ್ಮವರಲ್ಲ. ಮನುಷ್ಯ ಸುಖ ಸುಮ್ಮನೆ ಮೌನಿ ಆಗುವುದು ಇಲ್ಲ. ಯಾವುದೋ ಒಂದು ವಿಷಯಕ್ಕೆ ಒಳಗಾಗಿ ಮೌನವಾಗಿ ಇರುತ್ತಾನೆ ಅಷ್ಟೇ. ಕೆಟ್ಟ ಸಮಯ ಎಂದು ಯೋಚಿಸುವುದಕ್ಕೆ ಹೋಗಬೇಡಿ. ಹಾಲು ಕೆಟ್ಟ ನಂತರವೇ ಮೊಸರು ಆಗುವುದು. ಈಗಿನ ಕಾಲದಲ್ಲಿ ಅತಿ ಕಠಿಣವಾಗಿರುವಂತಹ ಕೆಲಸ ಏನೆಂದರೆ ನಮ್ಮವರಲ್ಲೇ ನಮ್ಮವರನ್ನ ಹುಡುಕುವುದು. ಆತ್ಮ ಗೌರವದ ಮೇಲೆ ಬಿದ್ದ ಹೊಡೆತ ಮನುಷ್ಯನನ್ನ ಬದಲಾಯಿಸಿ ಬಿಡುತ್ತದೆ. ನೋವು ತಿಂದ ಜೀವಗಳು ಇನ್ನೊಬ್ಬರನ್ನ ಯಾವತ್ತಿಗೂ ನೋಯಿಸುವುದಿಲ್ಲ. ಯಾವುದಕ್ಕೂ ಈಜು ಕಲಿಯುವುದು ಒಳ್ಳೆಯದು. ಏಕೆಂದರೆ ನಡು ನೀರಿನಲ್ಲಿ ಕೈ ಬಿಡುವಂತಹ ಜನರು ಹೆಚ್ಚಾಗಿ ಇದ್ದಾರೆ. ಯಾರ ಮೇಲೆಯೂ ಹೆಚ್ಚು ಭರವಸೆಯನ್ನು ಇಟ್ಟುಕೊಳ್ಳಬೇಡಿ. ನೀವು ಅಂದುಕೊಳ್ಳುವಷ್ಟು ಯಾರು ನಿಮಗೆ ಅಷ್ಟು ಮಹತ್ವವನ್ನು ನೀಡುವುದೂ ಇಲ್ಲ. ನಮ್ಮವರನ್ನು ಕಳೆದುಕೊಳ್ಳುವಂತಹ ಭಯ ಜಗತ್ತಿನಲ್ಲಿ ಅತಿ ದೊಡ್ಡ ಭಯವಾಗಿದೆ. ಆದರೆ ಆ ಭಯ ಎಂಥದ್ದು ಎಂದು ತಮ್ಮವರನ್ನು ಕಳೆದುಕೊಂಡವರಿಗೆ ಅಷ್ಟೇ ಗೊತ್ತಿರುತ್ತದೆ. ಈ ಜೀವನದಲ್ಲಿ ಬದುಕಬೇಕು ಅಂದರೆ ಸ್ವಲ್ಪ ಸ್ವಾರ್ಥಿ ಆಗುವುದನ್ನು ಕೂಡ ಕಲಿಯಬೇಕು. ಏಕೆಂದರೆ ಇಲ್ಲಿ ಮೋಸ ಹೋಗಲು ತುಂಬ ಸಮಯ ತೆಗೆದುಕೊಳ್ಳುವುದೂ ಇಲ್ಲ. ನೆನಪಿನಲ್ಲಿ ಇರಲಿ ಅಥವಾ ಇಲ್ಲದೆ ಇರಲಿ,
ಯಾವ ವ್ಯತ್ಯಾಸವೇ ಆಗದವರಿಗೆ ಅಂಥವರಿಗಾಗಿ ಅಳುವುದು ಎಷ್ಟು ಸರಿ ನೀವೇ ಹೇಳಬೇಕು. ಯಾರನ್ನೂ ಕೂಡ ಸುಲಭವಾಗಿ ನಂಬುವುದಕ್ಕೆ ಹೋಗಬೇಡಿ. ಏಕೆಂದರೆ ಇಲ್ಲಿ ಜನ ನಿನ್ನಿಂದಲೇ ಎಲ್ಲವನ್ನ ತಿಳಿದುಕೊಂಡು ನಿನಗೆ ಮೋಸ ಮಾಡುವಂತಹ ಜನರು ಹೆಚ್ಚಾಗಿ ಇದ್ದಾರೆ. ಅರಿಯದವರ ಮಾತಿಗೆ ಮರುಳಾಗಬೇಡ. ನಿನ್ನ ಲೆಕ್ಕಿಸಿದವರ ಹಿಂದೆ ಯಾವತ್ತಿಗೂ ಕೂಡ ಹೋಗಬೇಡ. ಜೀವನದಲ್ಲಿ ನಿಜ ರೂಪ ಅತಿ ವಿರಳ, ಮುಖವಾಡವೇ ತುಂಬ ಬಹಳ. ನನ್ನವರು ನನ್ನವರು ಎನ್ನುವುದೆಲ್ಲ ಭ್ರಮೆ. ಇಲ್ಲಿ ಕೇವಲ ನೀನು ಒಬ್ಬನೇ ಇರಲಿ. ಯಾರು ಯಾರಿಗೂ ಕೂಡ ಆಗುವುದಿಲ್ಲ ಎನ್ನುವುದೇ ಸತ್ಯ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಹಾಗೂ ಜೈ ಶ್ರೀಕೃಷ್ಣ ಪರಮಾತ್ಮ ಎಂದು ಕಮೆಂಟನ್ನು ಮಾಡಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.